ಶಿಶುಪಾಲನ ಕತೆ ಹೇಳಿ ಸಚಿವ ಕೆಎನ್ ರಾಜಣ್ಣ ಅವರ ವಿರುದ್ಧ ಕೆಂಡ ಕಾರಿದ್ದಂತ ರಾಜ್ಯಸಭಾ ಸದಸ್ಯ ಜಿಸಿ ಚಂದ್ರಶೇಖರ್ ಈಗ ಸಾಫ್ಟ್ ಆಗಿದ್ದಾರೆ. ಕಾರ್ಯಾಧ್ಯಕ್ಷರಿಗೆ ಕೊಂಬಿದೆಯಾ ಅಂತ ರಾಜಣ್ಣ ಕೇಳಿದ ಸರಿ ಇದೆ. ರಾಜಣ್ಣ ಹೇಳಿಕೆಯನ್ನು ನಾನು ಮುಂದುವರಿಸೋದಕ್ಕೆ ಹೋಗಲ್ಲ, ನಾನು ಮಾತನಾಡಲ್ಲ. ನನಗೆ ಹುದ್ದೆ ಕೊಟ್ಟಿರೋದು ನನ್ನ ಪ್ರಕಾರ ಸರಿ ಇದೆ, ನಾನು ಸಮರ್ಥವಾಗಿದ್ದೀನಿ. ಆದರೆ ರಾಜಣ್ಣ ಅವರ ಹೇಳಿಕೆಯನ್ನು ನಾನು ಗೌರವಿಸ್ತೀನಿ ಅಂತ ಚಂದ್ರಶೇಖರ್ ಹೇಳಿದ್ದಾರೆ. ರಾಜಣ್ಣ ಅವರು ಹೇಳಿರೋದು ಕರೆಕ್ಟ್ ಇದೆ. ಕೆಪಿಸಿಸಿ ಕಾರ್ಯಾಧ್ಯಕ್ಷರಿಗೆ ಏನು ಕೊಂಬೇನಿಲ್ಲ. ನಾನು ಒಬ್ಬ ಕಾರ್ಯಕರ್ತ. ರಾಜಣ್ಣ ಅವ್ರನ್ನ ಸ್ಟೇಟ್ಮೆಂಟ್ನ ನಾನು ಗೌರವಿಸ್ತೀನಿ. ಬೇರೆ ಏನಾದ್ರು ಕ್ವಶನ್ ಇದೆಯಾ? ನೀವು ಪಕ್ಷಕ್ಕೆ ಒಳ್ಳೇದಾಗ್ಲಿ, ಪಕ್ಷಕ್ಕೆ ಡ್ಯಾಮೇಜ್ ಆಗಬಾರ್ದು ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೊಂಡ್ರಿ. ನಿಮ್ಮ ರಿಕ್ವೆಸ್ಟ್ನು ಅವ್ರ ಯಾಕೆ ಸೀರಿಯಸ್ ಆಗಿ ತಗೊಂಡಂಗಿಲ್ಲ. ಆಯ್ತು, ಈಗ ಒಂದು ರಾಜಣ್ಣ ಅವರು ನಮ್ಮ ಪಕ್ಷದ ಹಿರಿಯ ನಾಯಕರು. ನಾನೊಬ್ಬ ಕಾರ್ಯಾಧ್ಯಕ್ಷನಾಗಿ ನಾನು ಇದನ್ನ ಬೆಳೆಸ್ಕೊಂಡು ಹೋಗೋದು ಸರಿ ಹೋಗಲ್ಲ. ಕ್ರಿಯೆಗೆ ಪ್ರಕ್ರಿಯೆ ಕೊಡೋದು ಇದೆಲ್ಲ ಒಂದು ಕಡೆ ಪಕ್ಷದ ಮೇಲೆ ಬಹಳ ದುಷ್ಪರಿಣಾಮ ಬೀರುತ್ತೆ. ಆ ಕಾರಣಕ್ಕೆ ಅವರ ಹಿರಿತನಕ್ಕೆ ನಾನು ಬೆಲೆ ಕೊಡ್ತೀನಿ. ಮತ್ತೆ ಅವ್ರು ಏನು ಹೇಳಿದ್ರು ಕೂಡ ನನ್ನ ಒಳ್ಳೇದಕ್ಕೆ ಹೇಳಿದ್ದಾರೆ ಅಂತ ಅಂದ್ಕೊಂಡು ನಾನು ಅದ್ರ ಬಗ್ಗೆ ನಾನು ರಿಯಾಕ್ಟ್ ಮಾಡಕ್ ಹೋಗೋದಿಲ್ಲ. ನಾನು ಯಾರನ್ನು ಕೂಡ ಉದ್ದೇಶಿಸಿ ಮಾತನಾಡಿರೋಂಥ ಸ್ಟೇಟ್ಮೆಂಟ್ ಅಲ್ಲ. ಅದನ್ನ ಕರೆಕ್ಟಾಗಿ ನೋಡಿದ್ರೆ ಯಾರಾದರೂ ಕೂಡ ಅದರಲ್ಲಿ ಇರೋದಿದೆ. ಏನಂತ ನಾನು ಏನು ಮಾತಾಡಬೇಕು ನಾನು ಮಾತಾಡಿದ್ದೀನಿ. ಅದರಲ್ಲಿ ಅದನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕಷ್ಟೇ. ನಾನು ಯಾರ ಹೆಸರನ್ನು ಉದ್ದೇಶಿಸಿಲ್ಲ, ಎಂಥದಿಲ್ಲ. ನಾನು ಅಂಥದ್ರಲ್ಲಿ ಈಗ ನೀವು ಕೇಳಿರೋ ಪ್ರಶ್ನೆಗಳಿಗೆ ನಾವು ಕೆಲವು ಉತ್ತರ ಕೊಟ್ಟಿದ್ದೀನಿ ಹೊರತು ನಾನು ಮೀಡಿಯಾ ಕರೆದು ಪ್ರೆಸ್ ಮೀಟ್ ಕರೆದು ನಾನು ಮಾತನಾಡದಂಥ ಒಂದು ಪತ್ರಿಕಾಗೋಷ್ಠಿ ಅಲ್ವೇ ಅಲ್ಲ ಅದು. ಆ ಕಾರಣಕ್ಕೆ ನಾನು ರಾಜಣ್ಣ ಅವರು ಏನು ಹೇಳಿದರೆ ಆ ಸ್ಟೇಟ್ಮೆಂಟ್ಗೆ ನಾನು ಕಂಟಿನ್ಯೂ ಮಾಡಲ್ಲ, ಮುಂದುವರ್ಸಲ್ಲ. ಯಾವುದನ್ನು ಕೂಡ ನಾನೊಬ್ಬ ಕಾರ್ಯಾಧ್ಯಕ್ಷನ ಈ ಸ್ಥಾನಕ್ಕೆ ನಾನು ಘನತೆ ತರಬೇಕು ಅನ್ನೋ ಕಾರಣಕ್ಕೋಸ್ಕರ ನಾನು ಏನು ಮಾತಾಡಕ್ ಹೋಗಲ್ಲ. ಏನೋ ನಾನು ಅದ್ರ ಬಗ್ಗೆ ಮಾತಾಡಕ್ ಹೋಗಲ್ಲ. ನಾನು ಅವರ ಸ್ಟೇಟ್ಮೆಂಟ್ನ ಗೌರವಿಸ್ತೀನಿ. ವೆಲ್ಕಮ್ ಅಲ್ಲ ಅವ್ರಿಗೆ, ಯಾಕೆಂದ್ರೆ ಅವರು ಹಿರಿಯ ನಾಯಕರು, ದೊಡ್ಡವರು ಏನೋ ಒಂದು ಮಾತು ಹೇಳ್ತಾರೆ, ಅದನ್ನ ನಾವು ನೋಡ್ಕೊಂಡು ಅನುಸರಿಸ್ಕೊಂಡು ಹೋಗ್ಬೇಕೇ ಹೊರತು ಎಲ್ಲೋ ಒಂದ್ ಕಡೆ ನನ್ನಿಂದ ಪಕ್ಷಕ್ಕೆ ಆಗ್ಲಿ ಅಥವಾ ಅದು ಲೀಡರ್ಸ್ಗಾಗ್ಲಿ ಕಾರ್ಯಕರ್ತರಿಗಾಗ್ಲಿ ಇದು ಮಾಡಬಾರ್ದಿತ್ತು ಚಂದ್ರಶೇಖರ್ ಅನ್ನೋ ಭಾವನೆ ಬರಬಾರ್ದು ಯಾರಿಗೂ. ಆ ಕಾರಣಕ್ಕೆ ನಾನು ಪಕ್ಷದ ಶಿಸ್ತಿನ ಸಿಪಾಯಿಯಾಗಿ ನನ್ನ ನಾಯಕರುಗಳು ಏನು ಹೇಳ್ತಾರೆ ಅದರ ಬಗ್ಗೆ ನನಗೇನು ಪ್ರತಿಕ್ರಿಯಿಸಿದೆ. ಅದನ್ನ ಅವ್ರಿಗೆ ಅದು ಸರಿ ಅನ್ಸಿದ್ರೆ, ಅದು ನನಗೆ ಮಾತಾಡಿದ್ದು ಸರಿ ಅಂತ ಅವ್ರಿಗೆ ಅನ್ಸಿದ್ದು ಅವ್ರಿಗೆ ಸಮಾಧಾನ ಖುಷಿ ತರಂಗಿದ್ರೆ ನನಗೆ ಬಹಳ ಖುಷಿ. ಈಗ ನಾವು ಶಿಸ್ತು ಇದೆಯೋ ಇಲ್ಲೋ ಅನ್ನೋದ್ರ ಬಗ್ಗೆ ಇವತ್ತು ರಾಜಕೀಯ ಪಕ್ಷಗಳಲ್ಲಿ ಇವೆಲ್ಲ ಸರ್ವೇ ಸಾಮಾನ್ಯ ನಡೀತಾ ಇರುತ್ತೆ. ಗೊತ್ತಾಯ್ತಾ? ನಾವೇನೋ ಮಿಲಿಟರಿನಲ್ಲಿಲ್ಲ ಅಥವಾ ಮಿಲಿಟರಿ ಆಡಳಿತ ನಡೆಸ್ತಾ ಇಲ್ಲ. ಇದು ಒಂದು ಪ್ರಜಾಪ್ರಭುತ್ವದ ವ್ಯವಸ್ಥೆನಲ್ಲಿದ್ದೀವಿ. ಕೆಲವು ಟೈಮ್ ಇವೆಲ್ಲ ಆಗುತ್ತವೆ. ಅದನ್ನ ಅಂತ ಸೀರಿಯಸ್ ತಗೊಳ್ಳುವಂತ ಅವಶ್ಯಕತೆ ಇಲ್ಲ. ನಾವು ಶಿಸ್ತಿನ ಸಿಪಾಯಿ ಅಂತ ಹೇಳಿದೆ ಮಾತಾಡುವಾಗ. ಆದ್ರೆ ನಾವು ಆರ್ಮಿ ರೂಲ್ ನಡೆಸ್ತಾ ಇಲ್ಲ, ಪ್ರಜಾಪ್ರಭುತ್ವದ ವ್ಯವಸ್ಥೆನಲ್ಲಿದ್ದೀವಿ. ಅದರಿಂದ ಕೆಲವು ಟೈಮು ಅಲ್ಲಿ ಇಲ್ಲಿ ಮಾತಾಡ್ತಾ ಇರ್ತಾರೆ, ಅದನ್ನ ಸರಿಪಡಿಸ್ಕೊತಾರೆ ಅವರೇನೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.